ಸರಿ, ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲ ಅಂತ ಬಸ್ ದರ ಏರಿಕೆ ಮಾಡಿದ್ದಾರೆ ಸರ್. ಬಿಜೆಪಿ ಸ್ಟ್ರೈಕ್ ಮಾಡ್ತಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ ಬಜೆಟಲ್ಲಿ ವರ್ಷಕ್ಕೆ 59,000 ಮೀಸಲಿಟ್ಟಿದ್ದೀವಿ. ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಏನು ಮುಂಚೆ ನಡೆದೇ ಇಲ್ವಾ? ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಬರ್ತೈತೆ ದುಡ್ಡು? ಒಂದು 400-500 ಕೋಟಿ ಬರ್ಬೋದು ಒಂದು ವರ್ಷಕ್ಕೆ. 60,000 ದುಡ್ಡು, 60,000 ಕೋಟಿ ಎಲ್ಲಿ, 500 ಕೋಟಿ ಎಲ್ಲಿ? ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕಾದ್ರೆ ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಭಾಳಷ್ಟು ನಮಗೆ ಕಾಳಜಿ ಇರೋದ್ರಿಂದ ಭಾಳ ವರ್ಷಗಳ ನಂತರ ಈ ಬಸ್ ರೇಟನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಅಥವಾ ಬಡವರ ಮೇಲೆ ಹೊರೆ ಆಗುವಂಥ ಕೆಲಸಗಳಿಗೆ ಯಾವತ್ತೂ ತೊಡಕಾಗಲ್ಲ. ಗ್ಯಾರಂಟಿನೇ ಬೇರೆ, ಇದು ಬಸ್ ಚಾರ್ಜು ಇನ್ನೊಂದು ಮತ್ತು ಅದು ಸರ್ವಕಾಲಿಕ ನಡೀತಾನೆ ಇರ್ತದೆ. ಜಾಸ್ತಿ ಆಗೋದು, ಕಮ್ಮಿ ಆಗೋದು ಅದೆಲ್ಲನೂ. ಸೊ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಾಳೆ ಸಚಿನ್ ಆತ್ಮಹತ್ಯೆ ಖಂಡಿಸಿ ಪ್ರಿಯಾಂಕ್ ರಾಜೀನಾಮೆ ಕೊಡಬೇಕು ಕಲಬುರಗಿಯಲ್ಲಿ ಬಿಜೆಪಿಯವರು ಹೋರಾಟ ಹಮ್ಮಿಕೊಂಡಿದ್ದಾರೆ ಮುತ್ತಿಗೆ ಹಾಕೊಳ್ಳಿಕ್ಕೆ. ನೋಡಿ, ಬಿಜೆಪಿಯವ್ರಿಗೇನಾದರೂ ನೈತಿಕತೆ ಇದ್ದರೆ, ಬಿಜೆಪಿಯವ್ರಿಗೇನಾದರೂ ಮರ್ಯಾದೆ ಇದ್ದರೆ, ಪ್ರಿಯಾಂಕ್ ಖರ್ಗೆ ಅವರು ಏನದ್ರಲ್ಲಿ ಪಾತ್ರ ಅಂತ ಹೇಳ್ಬೇಕು. ಕೇಳ್ತಾನೆ ಇದ್ದೀವಿ, ಪ್ರಿಯಾಂಕ್ ಅವರು ಕೇಳ್ತಾವ್ರೆ, ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನನ್ನ ಸಮೇತ ಎಲ್ಲರೂ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದರಲ್ಲಿ ಪಾತ್ರ ಏನಿದೆ? ಸತ್ತೋರ ಬಗ್ಗೆ ನಮಗೆಲ್ರಿಗೂ ಅನುಕಂಪ ಇದೆ. ನಮ್ಮ ಒಬ್ಬ ಸಹೋದರ ಸತ್ತೋಗಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ನಮಗೂ ಅದ್ರ ಬಗ್ಗೆ ಒಂದು ಅನುಕಂಪ ಇದೆ, ಕಾಳಜಿ ಇದೆ.